ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಅತ್ತೆ ಮನೆಯಿಂದ, ಬ್ಯಾಂಗ್ಳೂರಿಂದ. ಅರ್ಲಿ ಮಾರ್ನಿಂಗ್ ನಾವು ಹೊರಟಿ ಗೆಸ್ ಒಂದು 11-11:30ಗೆ ಇಲ್ಲಿ ರೀಚ್ ಆದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಮನೆಗೆ ಬರೋದು. ಆ್ಯಂಡ್ ಆಲ್ಸೋ ಈ ವೈಟ್ ಫೀಲ್ಡಿಗೆ ಕಾಡ್ಗುಡಿ ಸೈಡಿಗೆ ಊರಿಂದ ಇಲ್ಲಿಗೆ ಬರೋದು ಗೈಸ್. 2 ಸತಿ ನಮ್ಮ ಊರಿಗೆ ಹೋಗ್ಬೋದು. ಮೆಜೆಸ್ಟಿಕ್ಕಿಂದ ಅಲ್ಲಿಗೆ ಊರಿಗೆ ಹೋಗ್ಬಿಡ್ಬೋದು, ಬಂದು ಹೋಗ್ಬೋದು, ಅಷ್ಟು ಟೈಮ್ ತೊಗೊಳ್ಳೋದು. ಬಟ್ ಮೆಟ್ರೋ ಇರೋದ್ರಿಂದ ಸ್ವಲ್ಪ ಓಕೆ. ಮೆಟ್ರೋ ಆದರೆ 1 ಅವರಲ್ಲಿ ಬಂದುಬಿಡ್ತೀವಿ. ಬಟ್ ಅಂದರೂ ಸ್ವಲ್ಪ ಜಾಸ್ತಿ ಜರ್ನಿ ಥರ ಆಗುತ್ತೆ. ಆ್ಯಂಡ್ ಇನ್ನೇನಂತಂದರೆ ಬಂದು ರೀಚ್ ಆಗಿ ಇಷ್ಟೋ ತನಕ ರೆಸ್ಟ್ ಮಾಡಿ, ಊಟ ಮಾಡಿ ಮಲ್ಕೊಂಡು ರೆಸ್ಟ್ ಮಾಡಿ ದೆನ್ ಎದ್ದೆಲ್ಲ ಫ್ರೆಶ್ ಅಪ್ ಹಾಕ್ಕೊಂಡು ಇವಾಗ ಹೊರಗಡೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ಏನಕ್ಕಂದರೆ ಚಿನ್ವಿಗೆ ಫಸ್ಟ್ ಕ್ರೈಯಲ್ಲಿ ಫುಟ್ವೇರ್ ತೊಗೊಬರ್ಬೇಕು ಗೈಸ್. ನಾನು ಇವಾಗ ನೋಡಿದೆ ಆಯಿತಾ ಆನ್ಲೈನಲ್ಲೆಲ್ಲ. ಬಟ್ ನನಗೆ ಅವನಿಗೆ ಸೈಜ್ ಹೆಂಗಾಗುತ್ತೆ ಆ್ಯಂಡ್ ಆಲ್ಸೋ ಅವನಿಗೆ ಕಂಫರ್ಟಬಲ್ ಆಗಿರಬೇಕು, ಅದು ಇಂಪಾರ್ಟೆಂಟು. ಬಿಕಾಸ್ ಅವನು ಓಡಾಡೋಕ್ಕೆ ಎಲ್ಲ ಸ್ವಲ್ಪ ಅದರಿಂದ ಶೂಸ್ ಆರ್ ಸ್ಲಿಪ್ಪರ್ ಏನಾದರೂ ನಾನು ಅಂದ್ಕೊಂಡಿದ್ದೀನಿ, ಒಂದು ಸ್ಲಿಪ್ಪರ್ ಒಂದು ಪೈರ್ ಶೂಸ್ ಅದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಹೋದ್ಮೇಲೆ ನನಗಿಷ್ಟ ಆದರೆ ಕಲೆಕ್ಷನ್ 2 ತೊಗೋತೀನಿ. ಅದರ್ವೈಸ್ ಎಮರ್ಜೆನ್ಸಿ ಪರ್ಪಸ್ಸಿಗೆ ಸುಮ್ಮನೆ ಇವಾಗ ಹಾಕೋದಕ್ಕೆ ಬೇಕಂತ ಹೇಳಿ 1 ಪೇರ್ ತೊಗೊಂಡಿರ್ತೀನಿ. ಆಮೇಲೆ ಆನ್ಲೈನಲ್ಲಿ ಬೇಕಾದ್ರೆ ಆರ್ಡರ್ ಮಾಡ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಟಾಯ್ಸ್ ತೊಗೊಬರ್ಬೇಕು. ನಾನು ಊರಿಂದ ಟಾಯ್ಸ್ ಏನೂ ತೊಗೊಬಂದಿಲ್ಲ, ಬಿಕಾಸ್ ಲಗೇಜಸ್ ಹೆವಿ ಆಗೋಗ್ಬಿಟ್ಟಿತ್ತು. ಇವಾಗ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗ್ತೀವಿ ಅಂತಂದರೆ ಫುಲ್ಲು ಕಾರ್ ಡಿಕ್ಕಿ ತುಂಬ ಅಷ್ಟು ಲಗೇಜಸ್ ಆಗಿಬಿಡುತ್ತೆ. ಅವ್ರಿಗೆ ಬಟ್ಟೆ ಅಂತೆ, ಅದಂತೆ ಇದಂತೆ ಅಂತ ಹೇಳಿ ಪ್ರತಿಯೊಂದೂ ಅವ್ರಿಗೆ ತೊಗೊಬರ್ಬೇಕು. ಸೊ ಟಾಯ್ಸ್ ತೊಗೊಬಂದಿಲ್ಲ. ಇಲ್ಲೇ ಹೆಂಗಿದ್ರು ಫಸ್ಟ್ ಕೈ ಎಲ್ಲ ಇರುತ್ತಲ್ಲ, ಹೆಂಗೂ ತೊಗೊಂಡ್ರಾಯ್ತು ಅಂತ ಹೇಳಿ ಬಂದಿದ್ದೆ. ಸೊ ಹೋಗ್ಬಿಟ್ಟು ಎಂಥ ಟಾಯ್ಸು ಮತ್ತು ಅವನಿಗೊಂದು ಪೇರ್ ಫುಟ್ವೇರ್ ತೊಗೊಂಡು ಬರಬೇಕು. ನೆಕ್ಸ್ಟ್ ನೋಡೋಣ ಏನೇನು ಪ್ಲ್ಯಾನ್ಸ್ ಇದೆ, ಏನೇನು ಆಗುತ್ತೆ. ತುಂಬ ಪ್ಲ್ಯಾನ್ಸ್ ಇದೆ ಗೈಸ್. ನಾಳೆ ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡಬೇಕು. ಬಟ್ ಅದನ್ನೆಲ್ಲ ನಾನು ವ್ಲಾಗ್ ಮಾಡಲ್ಲ, ಬಿಕಾಸ್ ನನಗೆ ತುಂಬ ವರ್ಷ ಆದಮೇಲೆ ಸಿಕ್ಕಿರ್ತಾರೆ. ಎಷ್ಟು ಪ್ರೀಷಿಯಸ್ ಟೈಮ್ ಇರುತ್ತೆ. ನಾನು ವ್ಲಾಗ್ ಮಾಡ್ಕೊಂಡಿದ್ದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲ್ಲ ಅಂಥ ಟೈಮ್ಗಳಲ್ಲಿ. ಸೊ ಆ್ಯಂಡ್ ಆಲ್ಸೋ ಅಷ್ಟೇ ತುಂಬ ಇಂಟ್ರೋ ಆಗಿಬಿಡುತ್ತೆ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಅಮ್ಮ ಹಾಲು ತರಕ್ಕೆ ಹೋದ್ರು ಅಂತ ಅನಿಸುತ್ತೆ. ಬಂದು ಕಾಫಿ ಕುಡ್ದು ಚಿನ್ವಿ ಮಲ್ಕೊಂಡಿದ್ದೆ. ನನಗೆ ಅವ್ನು ಎದ್ದ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ಸ್ ಇದೆ, ನೋಡೋಣ. ನಮ್ಮಮ್ಮ ಬಿಟ್ಟು ಹೋಗ್ಬಿಟ್ಟು ತೊಗೊಬರಕ್ಕೆ ಹೋಗೈತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮಮ್ಮ ನಾನು ಬಿಟ್ಟು ಹೋಗಿಲ್ಲ, ಕೆಳಗಡೆ ನಿಂತ್ಕೊಂಡು ಕಾಯ್ತೈತೆ. ಸೊ ಹೋಗ್ಬಿಟ್ಟು ಹಾಲು ಬಿಸ್ಕೆಟ್ಟು ಸ್ನಾಕ್ಸ್ ಏನಾದ್ರು ತೊಗೊಬಂದು ಕಾಫಿ ಮಾಡ್ಕೊಂಡು ಕುಡಿಯೋಣ. ಹಾಯ್ ನನ್ನ ಬ್ಲಾಗ್. ಹಾಯ್. ಎಲ್ಲ ಮಲ್ಕೊಂಡು ಎದ್ದು ಮಲ್ಗಿರೋ ಥರನೇ ಫೇಸ್ಗಳು. ಕಾಫಿ ಕುಡ್ದೋಗೋದ? ಕಾಫಿ ಕುಡಿದ್ಬಿಟ್ಟು ಅವ್ನಿಗೆ ಹೇಳ್ಬೇಕಲ್ಲ, ಅವ್ನಿಗೆ ಹಾಕಿ ನೋಡ್ಬೇಕಂತ ಹೇಳಿ. ನಮ್ಮ ಶೋಭಮ್ಮ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದಮೇಲೆ ಆಯ್ತಾ ಹಾಲು ಹಂಗಾರೆ ಕುಡಿದ್ಬಿಟ್ಟು ಹೋಗೋಣ. ಇಲ್ಲ ಎದ್ದಿಲ್ಲ ಇನ್ನು ಅವನು. ಓಕೆ ಇಲ್ಲೇ ಪಕ್ಕನೇ ಹೋಗ್ಬಿಟ್ಟು ಬರೋಣ. ಏನಾದರೂ ಹೋಗ್ಬಿಟ್ಟು ಕಾಫಿಗೆ ನೆನೆಸ್ಕೊಳಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಎತ್ಕೊಂಡು ಬರೋಣ ಬನ್ನಿ ಗೈಸ್. ಶೋಭಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಿದೆ. ಬಿಕಾಸ್ 15 ಡೇಸ್ ಆದಮೇಲೆ ಮನೆಗೆ ಬರ್ತಿರೋದು. ಎಲ್ಲ ಡಸ್ಟ್ ಆಗಿಬಿಟ್ಟಿದೆ. ಅಕ್ಕಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ, ಅದಕ್ಕೆ ಮನೆಯೆಲ್ಲ ಡಸ್ಟ್ ಆಗಿಬಿಟ್ಟಿದೆ. ಏನಮ್ಮ ನಾನು ವಾಕ್ ಬರ್ತೀನಿ ಅಂತ ಡಸ್ಟ್ ಆಗಿದೆ. ಸೊ ಎಲ್ಲ ಕ್ಲೀನ್ ಮಾಡ್ತೈತೆ. ನಾವು ಹೋಗಿ ಹಾಲು ತೊಗೊಬಂದು ಕಾಫಿ ಕಾಯಿಸ್ಕೊಂಡು ಕೊಡ್ತೀವಿ. ಎಲ್ಲರೂ ಒಂದು ರೌಂಡ್ ಹೋಗಿ ಹಾಕ್ಕೊಂಬರೋಣ. ಹೆಂಗೂ ಮಧ್ಯಾಹ್ನ ಸಾಂಬಾರು ಮಾಡಿದೆ, ಅದಕ್ಕೆ ಮುದ್ದೆ ಮತ್ತು ರೈಸ್. ನನಗೆ ಇದೆಲ್ಲ ನೋಡಿದ್ರೆ ಕೋವಿಡ್ ಟೈಮ ನೆನಪಾಗುತ್ತೆ. ಬಿಕಾಸ್ ಕೋವಿಡ್ ಟೈಮಲ್ಲಿ ನಮ್ಮ ಅತ್ತೆ ಅವರು ಮಾವ ಅವರೆಲ್ಲ 15 ಡೇಸ್ ನಮ್ಮ ಮನೆಯಲ್ಲಿದ್ದರು. ಅದಾದಮೇಲೆ ನಾವು ಅವ್ರ ಮನೆಗೆ ಹೋಗಿ 1 ವೀಕ್ 15 ಡೇಸ್ ಆ ಥರ ನಾವು ಇದ್ಬಿಟ್ಟು ಬಂದ್ವಿ. ಆ ಥರ ಒಂದು ಮನೆ ಒಬ್ಬರಾದ ಮನೆ ಆದಮೇಲೆ ಒಬ್ಬರು ಮನೆ ಆ ಥರ ಆಗಿತ್ತು. ಈ ಸತಿ ಸೇಮ್ ಆಗಿದೆ. ಶೋಭಮ್ಮ ಒಂದು 15 ಡೇಸ್, ಅತ್ತೆ ಅವರು 1 ವೀಕ್ ಆ ಥರ ಸ್ವಲ್ಪ ದಿನ ಇದ್ಬಿಟ್ಟು ಹೋದರು. ಇವಾಗ ಶೋಭಮ್ಮ ಮನೆಗೆ ನಾವು ಬಂದಿದ್ದೀವಿ. ಒಂಥರ ಚೆನ್ನಾಗಿ ಅನಿಸುತ್ತೆ. ಬಂದು ಇದ್ದು ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋದು. ಅಂಗಡಿ ಸಿಕ್ತು. ಒಂದು ಹಾಲು ಬಿಸ್ಕೆಟ್ ಮಾಡಿದ್ದೆ.
ಹೋಗೋಣ. ಮೆಣಸಿನ್ಕಾಯಿ ಎಷ್ಟು? 100 ಗ್ರಾಮ್ 10 ರೂಪಾಯಿ. ಬೇಕಂದ್ರೆ ತಗೋ ಇಲ್ಲ ತಗೋಮಂತೆ. ಇದು ನೇರಳೆ ಅಂತ ಏನಂತ ಸಾಫ್ಟ್ ಪೀಸ್. ಬಿಸಿ ನಮ್ಮಮ್ಮಗೆ ಹಾಗಲೂ ಕಾಯ್ಬೇಕಂತ. ಅದು ಯಾರು ತಿಂತಾರೆ ಅಂದರೆ ಎದ್ದೆ ಪಲ್ಯ ಮಾಡೋದು. ತಿರ್ಗ ಹೊಸ ಹೊಸ ಹಬ್ಬ. ಇಷ್ಟು ನಾನು ಬರೋ ಅಷ್ಟರಲ್ಲಿ ಇವನು ಎದ್ಬಿಟ್ಟು ಅಳ್ತವನೆ ನೋಡಿ. ನಡಿ ಮುಂದೆ ಹೋಗೋಣ, ಓಡಾಡೋಣ ನಡಿ. ಶೋಭಮಯಿಂದ ಇನ್ನೂ ಸ್ನಾನ ಆಗಿಲ್ಲ, ಸ್ನಾನ ಮಾಡ್ಕೊಂಡೆ ರೆಡಿಯಾಗಿ ಓಡೋಣ. ಕಾಫಿ ಹಾಲು ಎಲ್ಲ ರೆಡಿ ಆಗ್ತಿದ್ವಿ. ಶೋಭಮ್ಮ ಮನೆಯಲ್ಲಿ ಇದ್ದಿದ್ದರಲ್ಲಿ ಕಾಯೋಕ್ಕಿಟ್ಟಂತ ನಾವು ಬರೋಷ್ಟರಲ್ಲಿ. ಅಲ್ಲ ಮುದ್ದು ನಿದ್ದೆ ಆಗಿಲ್ಲ ಅಂದ್ರೆ ಯಾಕೆ ಹೇಳ್ತೀಯ ನೀನು? ಹಾಂ, ಯಾಕೆ ಎದ್ದೇಳ್ತೀಯ ನಿದ್ದೆ ಆಗಿಲ್ಲ ಅಂದರೆ? ಮುದ್ದುಗೆ ಲಾಲ ಕಾಯಿಸ್ತಾ ಇದೆ. ಇಲ್ಲೋಡು ಲಾಲ. ಫುಲ್ಲೆಲ್ಲ ಮಣ್ಕೊಂಡು ಲೈಟ್ ಇರೋದಕ್ಕೆ ಫುಲ್ಲು. ಅದು ಅಮ್ಮ ಕರ್ಕೊಬರಕ್ಕೆ ಹೋದ, ನಮ್ಮ ಬಿಟ್ಬಿಟ್ಟು ನಾವು ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಸೆಲೆಕ್ಟ್ ಮಾಡ್ತಾ ಇರೋಣ. ನೋಡೋಣ ಬನ್ನಿ. ನೋಡ್ಬಾ ಯಾವ್ದು ಚೆನ್ನಾಗೈತೆ ನೋಡಿ, ಯಾವ್ದು ಚೆನ್ನಾಗೈತೆ ನೋಡಿ. ಎಷ್ಟು ವೆರೈಟೀಸ್ ಐತೆ, ಯಾವ್ದು ಚೆನ್ನಾಗೈತೆ ಅಂತ ನೋಡು. ಸೆಲೆಕ್ಟ್ ಮಾಡೋಂದ ನೋಡೋಣ. ಯೂನಿಕಾರ್ನ್ ಹುಡುಗಿ ಹೇಗಿದ್ರೆ ನೋಡಿ ಇಂಥ ತಗೊಂಡಿತ್ತು ಬ್ಯಾಗ್. ಅಯ್ಯೋ ಇಂಥವು ಬೇಕು ಅವನಿಗೆ. ಅದು ಹುಡುಗಿ ಆಗಿದ್ರೆ ಸ್ಕೂಲಿಗೆ ಹಾಕೊಂಡು ಹೋಗೋದು ಚೆನ್ನಾಗಿತ್ತು ಕಣೋ. ಹುಡುಗಿ ಆಗಿದ್ರೆ ಕೊಡಿಸ್ಬೋದಾಯ್ತು. ನೀನು ಹುಡುಗ ಪಾಪ. ನೋಡಿ ಬಾ, ನೋಡು ಸೆಲೆಕ್ಟ್ ಮಾಡು. ಏನೇನೋ ತಗೋಬೇಕು ಅಂತ ಬಂದಿದ್ದು. ನೋಡಿ 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 ಸೆಲೆಕ್ಟ್ ಮಾಡಿ ಫೈನಲಾಗಿ ಇದೊಂದು ಫೀಡಿಂಗ್ ಬಾಟಲ್ ತೊಗೊಂಡಿದ್ದೀನಿ. ಇದು ಬೇಬಿ ಆಗದೆ ಸ್ಟೀಲ್ ಬಂದಿದೆ, ಬಟ್ ಸ್ಟೀಲಿಂದ ನನಗೆ ವೆಯ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಪ್ಲಾಸ್ಟಿಕ್ ಇದಾದರೆ ಅಟ್ಲೀಸ್ಟ್ ಈಸಿ ಆಗುತ್ತೆ ಕುಡಿಯೋಕ್ಕೆ. ಐ ಸೆಲೆಕ್ಟೆಡ್ ದಿಸ್ ಒನ್. ಆ್ಯಂಡ್ ಆಲ್ಸೋ ತಾಳು ಮುದ್ದು ಆ್ಯಂಟಿಕೋಲಿಕ್ ನಿಪ್ಪಲ್ ವಿತ್ ಸ್ಲೋ ಫ್ಲೋ ಆ್ಯಂಡ್ ಮೈಕ್ರೋವೇವ್ ಮಿಮಿಕ್ಸ್ ಬ್ರೆಸ್ಟ್ ಫೀಡಿಂಗ್. ಸೊ ಇಟ್ಸ್ ಗುಡ್ ಅಂತ ಅನಿಸ್ತು. ಈ ಥರದ್ದು ಮನೆಯಲ್ಲಿ ಡಿಫ್ರೆಂಟ್, ಬಟ್ ಇನ್ನೂ ದೊಡ್ಡದು ಸ್ವಲ್ಪ ಟಾಯ್ಸ್ ನೋಡೋಣ ಅಂತ ಬಂದಿದ್ದೀವಿ. ಸಾತು ಇಲ್ಲೂ ಚೆನ್ನಾಗಿರುತ್ತೆ ನೋಡೋಕೆ. ಇಲ್ಲಿ ಏನಾರು ಇಷ್ಟ ಆದರೆ ತಗೊಳ್ಳೋಣ ಅಂತ ಹೇಳಿ ಶೋಭಂಟಿ ಇಲ್ಲಿ ಹೋಗೋಣ ಅಂತ ಕರ್ಕೊಬಂದರು. ಸೊ ವಿ ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ಲೆಸ್ಸಿ ಚೆನ್ನಾಗಿದೆ ಅಂತ ಅನಿಸ್ತೈತಿ. ಅಯ್ಯೋ ಅಷ್ಟು ಕ್ಯೂಟ್ ಆಗಿದೆ ಬುಕ್ಸ್ ಎಲ್ಲ. ಕೀ ಕೊಟ್ಬಿಟ್ಟು ಜಾಸ್ತಿ ಓಡ್ತಾ ಇಲ್ವಾ? ಬಿಡು ಇವಾಗ ಇದೊಂದು ಟಾಯ್ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಏನು ಮಾಡಿದ್ರು ಕೈಯೇ ಬಿಡ್ತಾ ಇಲ್ಲ. ಅದನ್ನ ಪ್ರೆಸ್ ಮಾಡ್ಕೊಂಡು ಚೆನ್ನಾಗಿದೆ. ಫುಲ್ ಒಂದು ಪ್ರೆಸ್ ಮಾಡಿದಾಗೆಲ್ಲ ಬರ್ತಿದೆಯಲ್ಲ, ಅದಕ್ಕೆ ಕೈಯೇ ಬಿಡ್ತಾ ಇಲ್ಲ. ಇಲ್ಲ ಹೊಸ ಶಾಲೆ ಹಾಕ್ಕೊಡೋಕೆ ಹೇಳಿದೀವಿ, ಬೇಡದ ಹಾಕ್ಕೊಡಿ ಅಂತ. ಸುಮ್ ತೋರ್ಸಂಗೈತೆ ಬರುತ್ತೆ, ಹಂಗೆಲ್ಲ ಬರುತ್ತೆ. ಚೆನ್ನಾಗಿದೆ, ಅದು ನೋಡು ಮತ್ತು ಇಲ್ಲಿ ಹೆಂಗಿದೆ. ಹಿಡ್ಕೊಂಡು ಪ್ರಾಣಿ ಒಂಥರ ಅವನಿಗೆ ಪ್ರಾಣಿ ಇಷ್ಟ, ಅದಕ್ಕೆ ಇಲ್ಲೇ ಇದ್ಬಿಡು ಮುದ್ದು. ನೀನು ಆಟ ಆಡ್ಕೊಂಡು ಎಲ್ಲ ಕಡಿಲೆ ಅದನ್ನ. ಶೋಭಮ್ಮ ಇದನ್ನ ಬಿಡಿ. ಅಲ್ಲೋಡು ಮುದ್ದು, ಅಲ್ಲೇ ಅಲ್ಲಿ 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 ಅಲ್ಲೋಡಪ್ಪ.
ಇಲ್ಲಿ ಹೋಗ್ತೈತೆ ಇಲ್ಲಿ. ಎತ್ಕೊಳಕ್ ಓಡ್ಬಿಡ್ತು. ಫುಲ್ ಪೂರ್ತಿ ಫುಲ್ಲು ಆಟ ಸಾಮಾನು ಐತಲ್ಲ ಅಂತ. ಅದನ್ನು ತಗೊಳ್ಳೋಣ. ಇಲ್ಲಿ ನಾವು ಇವಾಗ ಚಾಟ್ಸ್ ತಿನ್ಕೊಂಡು ನನಗೆ ಏನಾದ್ರು ತಗೋಬಾ ಅಂತ ಹೇಳೋಳ. ಸೊ ಮನೆಗೆ ಏನಾದ್ರು ಪಾರ್ಸಲ್ ಎತ್ಕೊಂಡು ಹೋಗೋಣ. ನಾವಿಲ್ಲಿ ತಿನ್ಕೊಂಡು ಮಿಕ್ಕಿ ರೋಟಿ ತೊಗೊಂಡು ಹೋಗ್ತೀವಿ. ನಾವು ಮಸಾಲೆ ಪೂರಿ ಪಾನಿ ಈ 3 ಜನ ತಿನ್ಕೊ ಬಂದು ಅಮ್ಮಗೆ ಪಾರ್ಸಲ್ ತೊಗೊಂಡಿದ್ದೀವಿ. ಅನನ್ಯಾಗೆ ಎಗ್ ರೈಸ್ ಆರ್ ಗೋಬಿ ಫ್ರೈಡ್ ರೈಸ್ ಬೇಕಂತ ಎಲ್ಲಿ ಹುಡ್ಕಿದ್ರು ಇಲ್ಲ. ಸಾತು ಇಲ್ಲಿ ಹೋಗಿಲ್ಲ, ಇಲ್ಲಿ ಒಂದೇ ಹತ್ರ ತಪ್ಪದಿರೋದು. ಸೊ ನಾವು ತಿಂದು ಅವಳು ಪಾಪ ಒಬ್ಬರನ್ನು ಬಿಡಬೇಕಲ್ಲ ಅಂತ ಬೇರೆ ಆಪ್ಷನ್ ಇಲ್ಲ. ಇಲ್ಲ ಹೋಗಿ ರಿಟರ್ನ್ ಬಂದು ಇಲ್ಲಿ ತೊಗೋತಾ ಇದ್ದೀವಿ. ಇವನಲ್ಲಿ ಮಸಾಲೆ ಪೂರಿ ಹತ್ರ ಪೂರಿ ಕೊಟ್ಟಿರೋ ಗೈಸ್, ಅದನ್ನು ತಿಂತಾವನು. ಅನನ್ಯ ಅವಾಗೇ ಹೇಳಿದ್ರೆ ಏನಾದ್ರು ತೊಗೊಬನ್ನಿಂದ, ಬಟ್ ನಾವು ಅಲ್ಲೆಲ್ಲ ಹೋಗಿದ್ರಿಂದ ಲೇಟ್ ಆಗುತ್ತೆ. ನಿಂಗೆ ಸೆರೆಮನಿ ಆಗಿದೆ. ನಮ್ಮ ಹೇಳ್ತೈತೆ ತೊಳ್ಬಿಟ್ಟು ನೀರು ಹಾಕ್ಕೊಡು, ಹೆಂಗೆ ಕುಡಿತಾನೆ ನೋಡೋಣ ಅಂತ. ನಿನ್ನ ಟಾಯ್ಸ್ ಎಲ್ಲಿ ಟಾಯ್ಸು? ಇದೇ ಟಾಯ್ಸು. ಎಷ್ಟು ಟಾಯ್ಸ್ ಇದ್ರು ಇವೇ ಟಾಯ್ಸು. ಹೊಸ ಟಾಯ್ಸ್ ತೊಗೊಂಡು ಆಟಾಡು. ರಾಜಯೋಗ ಇಲ್ಲವ್ರನ್ನ ತೋರಿಸ್ತೀನಿ. ಎಲ್ಲಿಗೆ ಬಂದರು ಹಿಂಗೆ ಲೈಫು ಅಂತ. ನಾಳೆ ಲೀವಾ ಇಲ್ವಾ? ಇನ್ನ ಡಿಸೈಡ್ ಆಗಿಲ್ವಾ? ಇಲ್ಲ, ಕೊಡಲ್ವ ಅಂತ ನಾಳೆ. ಹೌದಾ, ಬಿಡುವಲ್ಲಿ. ಫಸ್ಟು ನನ್ನ ಮಗನಿಗೆ ಇದನ್ನು ವಾಶ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಕೊಡೋಣ. ಇವ್ನು ಕಚ್ಚೆ ಕೀಳ್ತಾನೆ. ಹೊಸ ಬಾಟಲ್ ತೊಗೊಬಂದೆ ನೋಡೋಣ. ಇದು ಸ್ವಲ್ಪ ವೆಯ್ಟ್ಲೆಸ್ ಇರುತ್ತೆ ಅಂತ. ಆ ಸ್ಟೀಲಿಂದು ವೆಯ್ಟ್ ಆಗುತ್ತೆ ಅವನಿಗೆ, ಅದಕ್ಕೆ. ಆಕಾಶ್ ದಿನ ಕುಡಿಲಿ ಬಿಡು, ಆಮೇಲೆ ಎಸ್ತಾರೆ ಹಂಗೆ. ಅದು ಬರ್ತೈತೆ ಮಾತಾಡ್ಸೋಕ್ಕೆ. ಬಾ ಬಾ, ಇನ್ನೂ ಪೂರಿ ತಿಂತಾನೆ ಅವನೇ. ಹೌದಾ, ಮುದ್ದು ಬಾ ಇಲ್ಲಿ. ಸಿನಿಮಾ ಬಾ ತಾ ತಾ. ಚೆನ್ನಾಯ್ತಾ? ಅವನಿಗೆ ಕರೆಕ್ಟಾಗಿ ನಿದ್ದೆ ಆಗಲಿ ಗೈಸ್. ಅನನ್ಯ ಮೀಟಿಂಗಲ್ಲಿ ಮಾತಾಡ್ಬೇಕಾದ್ರೆ ಎಲ್ಲ ಇದ್ದಿಳ್ತಾನೆ. ಮಾಮುದ್ದು ಇದು ವಾಶ್ ಮಾಡಿಬಿಟ್ಟು ಕೊಡ್ತೀನಿ, ನೋಡೋಣ ನಿಂಗೆ ಇಷ್ಟ ಆಗುತ್ತಾ, ಕುಡಿತೀವಿ ಹಂಗೆ. ಇದು ಹಂಗೆ ಮಾಡಬಾರ್ದು, ಎಲ್ಲ ಹೋಗುತ್ತೆ, ವೇಸ್ಟಾಗಿ ಹೋಗುತ್ತೆ. ಕುಡಿಯೋಕ್ಕೆ ಬರಲ್ಲ ಗೈಸ್ ಇದಕ್ಕೆ. ಆದರೆ ಇಟ್ಕೊಂಡು ಕೀಳೋದು ಸುಮ್ಮನೆ ರಬ್ಬರ್ ಥರ ಇರುತ್ತಲ್ಲ ಅದನ್ನು. ಅದು ಪಟ್ ಪಟ್ ಅಂತ ಸೌಂಡ್ ಬರುತ್ತಲ್ಲ ಕಿತ್ತರೆ, ಅದಕ್ಕೆ ಹೋಗೋದು ಸುಮ್ಮನೆ ಆಟಾಡೋಕ್ಕೆ. ನಿನ್ಗದು ವೇಸ್ಟ್. ಎಷ್ಟ ತೆಗ್ದು ಚೆನ್ನಾಯ್ತಾ? ತಂದಿದ್ದು ಕರ್ರ ಸಾರ್ಥಕ. ಝೂಮ್ ಮಾಡಿಲ್ಲ, 0.5 ಅಲ್ಲಿರೋದು ನೀನು. ಝೂಮ್ ಮಾಡಿರಿ ಹೆಂಗೆ ಗೊತ್ತ, ಹಿಂಗೆ ಹಿಂಗೆ